ಎಲ್ಲರೂ ಫಂಕ್ಷನ್ಗೆ ಹೋಗೋದಿರುತ್ತೆ, ಪಾರ್ಟಿಗೆ ಹೋಗೋದಿರುತ್ತೆ. ಹೂವನ್ನು ಹಾಗೆ ಪ್ಲೇನಾಗಿ ಮುಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಇನ್ನೂ ಸ್ವಲ್ಪ ಸ್ಪೆಷಲ್ಲಾಗಿ ಕಾಣಬೇಕು ಅಂತಂದರೆ ನೋಡಿ, ನೀವು ಹಾಕೊಂಡಿರ್ತೀರಲ್ಲ ಆ ಡ್ರೆಸ್ ಕಲರ್ ನೇಲ್ ಪಾಲಿಷನ್ನು ತೊಗೊಂಡು ಹೂವಿನ ಪೆಟಲ್ಸ್ ಮೇಲೆ ಚೂರು ಚೂರು ಅಲ್ಲಲ್ಲಿ, ಅಂದರೆ ಎಲ್ಲ ಕಡೆ ಹಾಕಬೇಕು ಅಂತೇನಿಲ್ಲ, ಅಲ್ಲಲ್ಲಿ ಒಂಚೂರು ಲೈಟಾಗಿ ಈ ಥರ ಬೇಕಾದ್ರೆ ಒಂದೊಂದು ಡಾಟ್ ಥರ ಇಟ್ಕೋಬೋದು. ಅಲ್ಲಲ್ಲಿ ಒಂದೊಂದು ಹೂವಿಗೆ ಮಧ್ಯೆ ಒಂದೊಂದು ಹೂವಿಗೆ ಹಚ್ಚಬಹುದು. ಸೊ ಬೇಗ ಕೂಡ ಡ್ರೈ ಆಗಿಬಿಡುತ್ತೆ ನೇಲ್ ಪಾಲಿಷ್ ಹಾಕೋದ್ರಿಂದ. ಸೊ ನೋಡೋದಕ್ಕೂ ಕೂಡ ಅಷ್ಟೇ ಡ್ರೆಸ್ ಮ್ಯಾಚಿಂಗ್ ಇರುತ್ತಲ್ಲ, ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ. ಈಗ ಗೋಲ್ಡನ್ ಕಲರ್ ಅಂದರೆ ಎಲ್ಲ ಬಟ್ಟೆಗಳಿಗೂ ಕೂಡ ತುಂಬಾ ಒಂದು ರಿಚ್ ಲುಕ್ ಕೊಡುತ್ತೆ. ಸೊ ನೀವು ಈ ಥರ ಹೂವನ್ನು ಇನ್ನಷ್ಟು ಅಲಂಕಾರ ಮಾಡಿ ಮುಡ್ಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲ್ಲಲ್ಲಿ ಗೋಲ್ಡನ್ ಹೂವು, ಮಧ್ಯದಲ್ಲಿ ಬಿಳಿ ಹೂಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಲುಕ್ಕನ್ನು ತುಂಬ ಚೆನ್ನಾಗಿ ಬರುತ್ತೆ. ಸೊ ಖಂಡಿತ ನೀವು ಈ ಒಂದು ಟಿಪ್ಪನ್ನು ಕೂಡ ಟ್ರೈ ಮಾಡಿ ನೋಡಿ. ಸೊ ನಾನು ಅಲ್ಲಲ್ಲಿ ಕೆಲವೊಂದಿಷ್ಟು ಹೂಗಳಿಗೆ ನೋಡಿ ಸ್ವಲ್ಪ ಗೋಲ್ಡನ್ ಶೈನ್ ಬರೋ ಥರ ಕಲರಿಂಗ್ ಮಾಡಿದ್ದೀನಿ, ಅಂದರೆ ನೇಲ್ ಪಾಲಿಶ್ ಹಚ್ಚಿದ್ದೀನಿ. ತುಂಬಾ ಅಟ್ರಾಕ್ಟಿವ್ ಆಗಿ ಲುಕ್ ಆಗಿ ಕಾಣುತ್ತೆ. ಎಲ್ಲರೂ ಫಂಕ್ಷನ್ಗೆ ಪಾರ್ಟಿಗೆ ಹೋಗ್ತೀವಿ, ಡ್ರೆಸ್ ಮ್ಯಾಚಿಂಗ್ ಕಾಣಬೇಕು, ಸ್ವಲ್ಪ ಮ್ಯಾಚ್ ಬರಬೇಕು, ಮತ್ತು ಹೇರ್ ಸ್ಟೈಲ್ ಲುಕ್ಕಾಗಿ ಕಾಣಬೇಕು ಅಂತ ಅನ್ನೋರು ಖಂಡಿತ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಸೊ ನಾನು ಫೈನಲಾಗಿ ಇದನ್ನು ಹಚ್ಚಿದ ಮೇಲೆ ಯಾವ ಥರ ಕಾಣ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು. ಹಾಗಿದ್ರೆ ಈ ಒಂದು ಟಿಪ್ ನಿಮ್ಗೆ ಇಷ್ಟ ಆಗ್ತಿದೆಯಾ? ಇಷ್ಟ ಆಯಿತಾ? ಹಾಗಿದ್ರೆ ಒಂದು ಲೈಕನ್ನು ನೀಡಿ, ಮೆಚ್ಚುಗೆಯನ್ನು ನೀಡಿ. ಈಗ ಈ ಥರ ನೋಡಿ ಕಾಣಿಸ್ತಾ ಇದೆ, ಫೈನಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮುಡ್ಕೊಂಡ್ರೆ ಡಿಫ್ರೆಂಟ್ ಆಗಿರುತ್ತೆ, ಯೂನಿಕ್ ಆಗಿರುತ್ತೆ. ಯಾವಾಗಲೂ ಒಂದೇ ಥರ ಮುಡ್ಕೊಳ್ಳೋದಕ್ಕಿಂತ ಖಂಡಿತ ಈ ರೀತಿಯಲ್ಲಿ ಕೂಡ ನೀವು ಹೂವನ್ನು ಡೆಕೋರೇಟ್ ಮಾಡಿ ಮುಡ್ಕೊಳ್ಬಹುದು.